ರೈತ ಬಾಂಧವರಿಗೆ ನಮಸ್ತೆ. ಇವತ್ತು ತೂದೂರಲ್ಲಿ ಇರ್ತಕ್ಕಂಥ ಒಂದು ಎಲೆ ಚುಕ್ಕೆ ತೋಟದಲ್ಲಿದ್ದೀವಿ. ನಾವು ತುಂಬ ಎಲೆ ಚುಕ್ಕೆ ಇದೆ ಈ ಸಸಿ ಗಿಡಗಳಲ್ಲಿ. ನಿಮಗೆ ಲೋಯರ್ ಲೀಫಲ್ಲೇ ಜಾಸ್ತಿ ಎಲೆ ಚುಕ್ಕೆ ಕಂಡು ಬಂದಿದೆ ನಾವು ಈ ತೋಟದಲ್ಲಿ. ನಿಮಗೇನಾಗಿದೆ, ಕೆಳಗಿನ ಗರಿಗಳಲ್ಲೆಲ್ಲ ನಿಮಗೆ ನಿಮಗೆ ಚುಕ್ಕೆ 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 ಕಂಡು ಬರ್ತದೆ. ಸೊ ಈ ಎಲೆ ಚುಕ್ಕೆ ಬಂದು ಕಾಜಲ್ ಆರ್ಗನಿಸಮ್ಸ್ ಬಂದು ನಿಮಗೆ ಕೊಲೆಟ್ರಾಟೋಕಮ್ ಗ್ಲಿಯಸ್ಪೆಟ್ಸ್ ಅನ್ನೋ ಒಂದು ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗ. ಏನಾಗ್ತದೆ, ನಿಮಗೆ ಮಣ್ಣಲ್ಲಿ ಹೆಚ್ಚು ಮಲೆನಾಡು ಜಾಗದಲ್ಲೇ ಹೆಚ್ಚು ಕಂಡು ಬಂದಿದೆ. ನಿಮಗೆ ಚಿಕ್ಕಮಗಳೂರು, ತೀರ್ಥಹಳ್ಳಿ, ಹೊಸನಗರ ಈ ಏರಿಯಾದಲ್ಲಿ ಹೆಚ್ಚು ರೋಗಗಳು ಕಂಡು ಬಂದಿದೆ. ಇದು ನಿಮಗೆ ತೂದೂರು ಅಂದರೆ ತೀರ್ಥಹಳ್ಳಿ ಏರಿಯಾನೇ ಆಗ್ತದೆ. ಇಲ್ಲೇನಾಗ್ತದೆ, ಹೆಚ್ಚು ಮಳೆ ಬೀಳೋದ್ರಿಂದ ಹೆಚ್ಚು ಮಣ್ಣಲ್ಲಿ ಕ್ಯಾಲ್ಶಿಯಂ ಕೊರತೆ ಜಾಸ್ತಿ ಆಗ್ತದೆ. ಯಾಕಂದರೆ ತೊಳೆದು ಹೋಗೋದ್ರಿಂದ ಮಣ್ಣಲ್ಲಿ pH ಕಡಿಮೆ ಆಗಿ, ಸೊ ಹುಳಿ ಇದ್ದಂಥ ತೋಟಗಳಲ್ಲಿ ಹೆಚ್ಚು, ಈಗ ಮಲೆನಾಡು ಜಾಗ ಅಂದರೆ ಹುಳಿ ಪ್ರದೇಶ, ನಿಮಗೆ ಈ ಪ್ರದೇಶದಲ್ಲಿ ಜಾಸ್ತಿ ಎಲೆ ಚುಕ್ಕೆ ಕಂಡು ಬರ್ತದೆ. ಅದರಲ್ಲಿ ನಿಮಗೆ ಹೆಚ್ಚು ಹುಳಿ ಭೂಮಿ ಇದ್ದಾಗ ಏನಾಗ್ತದೆ, ನಿಮಗೆ ಈ ಕೊಲೆಟ್ರಾಟೋಕಮ್ ಗ್ಲಿಯಸ್ಪೆಟ್ಸ್ ಅನ್ನೋ ಒಂದು ಶಿಲೀಂಧ್ರ ನಿಮಗೆ ಹೆಚ್ಚಾಗಿದೆ. ಸೊ ಮಣ್ಣಲ್ಲಿ ಆರ್ಗನಿಸಮ್ಸ್ ಇರುತ್ತೆ. ಹ್ಯುಮಿಡಿಟಿ ಸಟ್ಟಾದಾಗ ನಿಮಗೆ ಆರ್ಗನಿಸಮ್ಸು ಮಣ್ಣಿಂದ ಮೇಲ್ಗಡೆ ನಿಮಗೆ ಲೋಯರ್ ಲೀಫು ನಿಮಗೆ ನೋಡಿ ಎಲ್ಲ ಗರಿಗಳಲ್ಲೂ ಸಹಿತ ಕೆಳಗಿನ ಗರಿಗಳಲ್ಲೇ ಎಲೆ ಚುಕ್ಕೆ ಜಾಸ್ತಿ ಇದೆ. ಸೊ ಈ ಯಾವಾಗ ಎಲೆ ಫಸ್ಟ್ನೇ ಗರಿಗೆ ಈಗ ಲೋಯರ್ ಲೀಫಲ್ಲಿ ನಿಮಗೆ ರೋಗ ಹಬ್ತದೆ, ಅದರಿಂದ ಮತ್ತೆ ಮೇಲಿನ ಗರಿಗಳಿಗೂ ಮಧ್ಯದ ಗರಿಗಳಿಗೂ ಹೋಗ್ತದೆ. ಗಾಳಿ ಮುಖವಾಗಿ ಎಲ್ಲೆಲ್ಲಿ ನಿಮಗೆ ಸಾಧ್ಯ ಆಗ್ತದೋ ಅಲ್ಲೆಲ್ಲನೂ ಸಹಿತ ಈಗ ಈ ರೋಗ ನಿಮಗೆ ವಿಂಡ್ ಬಾರ್ನ್ ಫಂಗಸ್ ಇರೋದ್ರಿಂದ ನಿಮಗೆ ಗಾಳಿಲಿ ಹರಡ್ತಕ್ಕಂಥದ್ದು ಜಾಸ್ತಿ ಆಗ್ತದೆ. ಜೊತೆಗೆ ಹಿಂಗಾರನೂ ಕಾಸ್ ಮಾಡುತ್ತೆ. ನೀವು ನೋಡ್ಬೋದು ಅಲ್ಲಿ ನೋಡಿ, ಅದರಲ್ಲಿ ಹಿಂಗಾರ ಈಗ ಹಿಂಗಾರ ಒಣಗ್ತಕ್ಕಂಥದ್ದು ಮತ್ತು ಎಲೆ ಚುಕ್ಕೆ ಬರ್ತಕ್ಕಂಥದ್ದು ಒಂದೇ ಕಾಜಲ್ ಆರ್ಗನಿಸಮ್ಸ್ ಇರೋದ್ರಿಂದ ನಿಮಗೆ ಹಿಂಗಾರನೂ ಹೆಚ್ಚಿನ ಭಾಗದಲ್ಲಿ ಸಸಿ ಗಿಡಗಳಲ್ಲಿ, ಅದರಲ್ಲೂ ಎಸ್ಪೆಷಲಿ ನಿಮ್ಮ ಗಿಡದಲ್ಲಿ ರೋಗ ಇದ್ದಾಗ ಭಾಳ ಒಣಗುತ್ತೆ. ಸಾಧ್ಯವಾದಷ್ಟು ಇದನ್ನು ನೀವು ನಿರ್ವಹಣೆ ಏನಪ್ಪ ಅಂತ ಹೇಳಿದ್ರೆ, ಒಂದು ಬಸಿ ಕಾಲುವೆಗಳನ್ನ ಸರಿಯಾಗಿ ನಿರ್ವಹಣೆ ಮಾಡ್ತಕ್ಕಂಥದ್ದು, ಮತ್ತು ಮಣ್ಣಿನ pHನ ಮೇಂಟೈನ್ ಮಾಡ್ತಕ್ಕಂಥದ್ದು. ಮೂರನೇದು, ಈ ರೋಗ ಬಂದಿರ್ತಕ್ಕಂಥ ಗರಿಗಳನ್ನ ತೆಗೆದು ಹೊರಗಡೆ ಸುಡ್ತಕ್ಕಂಥದ್ದು. ಸೊ ಜೊತೆಗೆ ನಾಲ್ಕನೇದು ಸಿಂಪರಣೆ. ನಿಮಗೆ ಸಿಂಪರಣೆ ಅಂತ ಹೇಳಿದ್ರೆ ನಿಮಗೆ ಒಂದು 2 ರಿಂದ 3 ಸಿಂಪರಣೆ ತೊಗೊಳ್ಳೋದು. ಎಲೆ ಚುಕ್ಕೆ ಜಾಸ್ತಿ ಬಂದಂಥ ಜಾಗದಲ್ಲಿ 2 ರಿಂದ 3 ಸಿಂಪರಣೆ ತೊಗೊಂಡ್ರೆ ಚೆನ್ನಾಗಿ ಕಂಟ್ರೋಲ್ ಬರ್ತದೆ. ಸಾಧ್ಯವಾದಷ್ಟು ಫಸ್ಟ್ನೇದು, ನೀವು ಸುಮಾರು ಕಡೆ ನಮಗೆ ರಿಸಲ್ಟ್ ಬಂದಿರತಕ್ಕಂಥದ್ದು ಪ್ರೊಪಿನೋಕೊನಜೋಲ್ ಅಂತೇಳಿ ಒಂದು ಫಂಗಿಸೈಡ್ ಬರ್ತದೆ. ಸೊ ಅದನ್ನು 1 ಲೀಟ್ರ್ ನೀರಿಗೆ 1 ml ನಂಗೆ ಮಿಶ್ರಣ ಮಾಡಿ ನೀವು ಫಸ್ಟ್ನೇ ಒಂದು ಸಿಂಪರಣೆ. 2ನೇ ಸಿಂಪರಣೆ ನಿಮಗೆ ಡಿಯೋಕೇರ್ ಅಂತ ಬರ್ತದೆ, ಟೊಬುಕೊನಜೋಲು ಅಜಸ್ಟ್ರಬಿನ್ ಕಾಂಬಿನೇಷನ್ ಇರ್ತಕ್ಕಂಥದ್ದು. ಇನ್ನು 3ನೇ ಸಿಂಪರಣೆ ನಿಮಗೆ 3ನೇ ಸಿಂಪರಣೆಗೆ ಆಲ್ರೆಡಿ ನಿಮಗೆಲ್ಲ ಹಿಂಗಾರಗಳು ಬಂದಿರ್ತದೆ, ಅವಾಗೂ ಒಂದು ಸಿಂಪರಣೆ ಕೊಡೋದ್ರಿಂದ ಒಂದು ಈ ಟೈಮಿಂದ ಈಗ ಜನವರಿಲಿ ಒಂದು ಸಿಂಪರಣೆ ತೊಗೊಂಡ್ರೆ, ಮಧ್ಯದಲ್ಲಿ ಫೆಬ್ರವರಿ ಎಂಡಲ್ಲಿ ಒಂದು ಸಿಂಪರಣೆ, ಫೆಬ್ರವರಿ ಮಾರ್ಚಲ್ಲಿ ಒಂದು ಸಿಂಪರಣೆ, 3 ಸಿಂಪರಣೆ ತೊಗೊಳ್ಳೋದು ಭಾಳ ಉಪಯುಕ್ತ ಆಗ್ತದೆ. 3ನೇ ಸಿಂಪರಣೆ ನಿಮಗೆ ಜಿದ್ದಿ ಅಂತ ಒಂದು ಫಂಗಿಸೈಡ್ ಬರ್ತದೆ. ಅದರಲ್ಲಿ ಕ್ಯಾಪ್ಟಾನ್ ಪ್ಲಸ್ ಹೆಕ್ಸಾಕೊನಜೋಲ್ ಇರ್ತದೆ. ತುಂಬ ಎಫೆಕ್ಟಿವ್ಲಿ ನಿಮಗೆ ರಿಸಲ್ಟ್ ಬರ್ತದೆ. ಸಾಧ್ಯವಾದಷ್ಟು ಅದನ್ನು ನಿಮಗೆ 2-2.5 ಗ್ರಾಮ್ ಹಂಗೆ 1 ಲೀಟ್ರ್ ನೀರಿಗೆ ಮಿಶ್ರಣ ಮಾಡಿ ಸಿಂಪರಣೆ ತೊಗೊಳ್ಳೋದು ಭಾಳ ಉಪಯುಕ್ತ ಆಗ್ತದೆ. ಜೊತೆಗೆ ಈಗ ನಿಮಗೆ ಹಿಂಗಾರ ಬಂದಾಗ ಹಿಂಗಾರಕ್ಕೂ ಒಂದು ಇನ್ಸೆಕ್ಟಿಸೈಡು, ಒಂದು ನ್ಯೂಟ್ರಿಯೆಂಟ್ ಜಿಂಕ್ ಇರ್ತಕ್ಕಂಥದ್ದು ಚಿಲಿಟೆಡ್ ಫಾರ್ಮಲ್ಲಿ ಪ್ರೋಕಿಸಾನ್ ಅಂತ ಬರ್ತದೆ. ಅದನ್ನು ಸೇರಿ ಸಿಂಪರಣೆ ತೊಗೊಳ್ಳೋದ್ರಿಂದ ಭಾಳ ಈ ಹಿಂಗಾರ ಕಟ್ತಕ್ಕಂಥ ತೋಟಗಳಲ್ಲಿ ಪ್ರೋಕಿಸಾನ್ ಸೇರಿಸಿ, ಪ್ರೋಕಿಸಾನ್ ಆ್ಯಂಡ್ ಜಿದ್ದಿ ಮತ್ತು ಮ್ಯಾಕ್ಸಿಬೆಟ್ಟು ಮತ್ತು ಒಂದು ಕೀಟನಾಶಕ ಥೈಮಿಥಾಕ್ಸಾಮ್ ಮಾತ್ರ ಸೇರಿಸ್ಬೋದು. ಯಾಕೆಂದರೆ ಬೇಸಿಗೆಯಲ್ಲಿ ಏನಾಗ್ತದೆ, ಕೆಳಗಿನ ಗರಿಗಳಲ್ಲಿ ಸೊ ಮೈಟ್ಸ್ ಹೆಚ್ಚಾಗೋದು ಕಂಡು ಬರ್ತದೆ. ಮೈಟ್ಸಿಗೆ ನಿಮಗೆ ನಾಗಿಥಿಯಾನ್ ಅಂತ ಬರುತ್ತೆ, ಸೊ ಅದನ್ನು ಸೇರಿಸ್ಬೋದು. ಸುಳಿ ತಿಗಣೆ ಬರೆದ್ರೆ ನಿಮಗೆ ಥೈಮಿಥಾಕ್ಸಾಮ್ ಸಿಂಪರಣೆ ಕೊಡ್ಬೋದು. ಸೊ ಇದು 1 ಲೀಟ್ರಿಗೆ 1 ml ಹಂಗೆ 1 ಗ್ರಾಮ್ ಹಂಗೆ ಮಿಶ್ರಣ ಮಾಡಿ ಥೈಮಿಥಾಕ್ಸಾಮ್ನ ಸ್ಪ್ರೇ ಕೊಡೋದ್ರಿಂದ ಸುಳಿ ತಿಗಣೆ ಕಂಟ್ರೋಲ್ ಆಗ್ತದೆ. ಸುಳಿ ತಿಗಣೆ ಮತ್ತು ಎಲೆ ಚುಕ್ಕೆ ರೋಗ ಹತೋಟಿ ಆಗಲಿಕ್ಕೆ ಸೊ ತುಂಬ ಉಪಯುಕ್ತ ಆಗುತ್ತೆ. ಧನ್ಯವಾದ.